ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳ ಪುರುಷೆ, ಸರಿ ಬಂದೇ ಇರಲ್ಲ. ಓ ನಂಗೆ ಹೊಸ ಕೆಲಸ ಆಯ್ತಾ, ಬರ್ತೀನಿ. ಯಾವ್ರೆ ಯಾರಿಗೂ ಯಾವುದೇ ತೊಂದರೆ ಆಗದಿರಂಗೆ ನೋಡ್ಕೊಳಪ್ಪ. ಬಸ್ಸು ನೋಡ್ತಾ ಇದ್ದೀರಾ ಜೀವನದಾಗ ಏನೆಲ್ಲ ಆಯ್ತೈತೆ ಅಂತ. ಯಾಕೆ ಯಾವಾಗೂ ನನಗೆ ಹೆಂಗ ಆಯ್ತೈತೆ ಅಲ್ಲ, ನಾನು ಏನ್ ತಪ್ಪು ಮಾಡಿವ್ನಿ? ನಾನು ಪ್ರೀತಿಸೋರೆಲ್ಲ ನನ್ ಬಿಟ್ಟು ಹೋಯ್ತವ್ರೆ ಎಲ್ರು. ಇಲ್ಲ ಬಸ್ಸು, ನಾನು ಇನ್ಮೇಕೆ ಯಾರನ್ನು ಪ್ರೀತಿ ಮಾಡಲ್ಲ, ಯಾರನ್ನು ಮಾಡಲ್ಲ. ಎಲ್ರೂ ದ್ವೇಷ ಮಾಡ್ತೀನಿ. ಆಗ್ಲಾದ್ರೂ ನನ್ನಿಂದ ಎಲ್ರು ದೂರ ಹೋಗ್ತಾರೆ ಇರ್ತಾರೆ. ನಾನು ನಾಳೆಯಿಂದನೇ ಸ್ನೇಹವರನ್ನ ದ್ವೇಷ ಮಾಡ್ತೀನಿ. ದ್ವೇಷ ಮಾಡ್ತೀನಿ. ಯಾಕಂಟಿ ಅವ್ರೆ, ಕುಡಿಯಕ್ ಆಯ್ತಿಲ್ವೇ? ಸಾನವ್ರೆ, ನೀವೇನ್ ಮಾಡ್ತಿದ್ದೀರಲ್ಲಿ? ನಾನು ಆ ಕಾಳಿಗೆ ಹೇಳಿದ್ದೆ ಯಾರು ನನ್ನಿಂದ ಬರಬೇಡಿ ಅಂತ. ಆದ್ರೆ ನಾನ್ ಕಾಳಿ ಅಲ್ವಲ್ಲ. ಸಾನವ್ರೆ, ನಾನು ಹಿಂಗೆ ಮಾತಾಡೋ ಸ್ಥಿತಿನಾಗ ಇಲ್ಲ. ಸುಮ್ಕೆ ನನ್ನ ಪಾಡ್ ನಾನು ಬಿಟ್ಬಿಡಿ. ಒಯ್ತೀನಿ. ಆದ್ರೆ ನಿಮ್ ತವಾಗ ಕೇಳೋಕೆ ನನ್ನ ತವಾಗ ಕೆಲವೊಂದು ಪ್ರಶ್ನೆಗಳವೆ, ಅದನ್ನ ಕೇಳ್ಬಿಟ್ಟು ಹೋಯ್ತೀನಿ. ನೋಡಿ, ಕೆಲವು ಪ್ರಶ್ನೆ ಅಲ್ಲ, 1000 ಪ್ರಶ್ನೆ ಕೇಳಿದ್ರು ನನ್ನ ಹತ್ರ ಉತ್ತರ ಸಿಗಕ್ಕಿಲ್ಲ. ನಾನು ಪ್ರಶ್ನೆ ಕೇಳ್ತೀನಿ ಅಂತ ಅಂದೆ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು ಅಂತ ಏನೂ ಇಲ್ಲ ಅಲ್ವೇ? ನೋಡಿ ಕಂಟಿ ಅವ್ರೆ, ಮಗು ಆದ್ರೆ ಸ್ನೇಹನ್ ಪ್ರಾಣ ಉಳಿಯಾಕಿಲ್ಲ ಅಂತ ನೀವು ಬ್ಯಾಸ್ರದಾಗಿರೋದು ಖಂಡಿತವಾಗ್ಲೂ ತಪ್ಪಿಲ್ಲ. ಸ್ನೇಹ ಇಸಿಯ ಮುಚ್ಚಿಟ್ಲು ಅಂತ ಅವಳ ಮ್ಯಾಗ ಕೋಪ ಮಾಡ್ಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಾ. ಆದ್ರೆ ನನ್ಗೆ ಏನಾದ್ರೂ ಮಗು ಆದ್ರೆ ನನ್ನ ಗಂಡನ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವಳು ಎಷ್ಟು ಕೊರಗ್ತಿರ್ತಾಳೆ ಗೊತ್ತಾ? ನಿಮ್ಗೆ ಬರೀ ನಿಮ್ ನೋವು ಮಾತ್ರ ಕಾಣ್ತೈತೆ, ಆದ್ರೆ ಒಂದು ಹೆಣ್ಣಿ ನೋವು ಕಾಣ್ತಿಲ್ಲ ಅಲ್ವೇ? ಅಲ್ಲ, ಅದು ನಾನು ಯಾಕಂಟಿ ಅವ್ರೆ, ಮಾತು ಬತ್ತಿಲ್ವಾ ಅಥವಾ ಏನ್ ಹೇಳ್ಬೇಕು ಅಂತ ತಿಳಿತಿಲ್ವಾ? ನೋಡಿ ಕಂಟಿ ಅವ್ರೆ, ಈ ಸಮಯದಾಗ ನೀವೇ ಹಿಂಗ್ ಮಾಡಿದ್ರೆ ನಾವು ತಿಂತಿರೋ ಸ್ನೇಹ ಏನ್ ಮಾಡ್ಬೇಕು ಹೇಳಿ? ಮೊದಲು ಮನೆಗೆ ಬಂದು ನಾನ್ ನಿನ್ ಜೊತೆ ಇವನಿಂತ ಸ್ನೇಹ ಧೈರ್ಯ ಹೇಳಿ. ನಾವು ಪ್ರೀತಿ ಮಾಡೋರು ನಮ್ ಜೊತೆ ಇದ್ದಾರೆ ಅಂದ್ರೆ ಅದೇ ಸಾವನ್ನ ಗೆಲ್ಲಕ್ಕೆ ಶಕ್ತಿ ಕೊಡ್ತದೆ. ಹೌದು, ನೀವು ಹೇಳ್ತಾ ಇರೋದು ನಿಜನೇ. ಇಂಥ ಸಮಯದಾಗ ನಾನು ಸ್ನೇಹರ ಜೊತೆ ಇರಲೇಬೇಕು. ಇಲ್ಲ, ನಾನು ಅವ್ರಿಗೆ ಏನೂ ಹಾಕೋಬಿಡಕ್ಕಿಲ್ಲ, ಏನೂ ಆಗ್ಬಿಡಕ್ಕಿಲ್ಲ. ಸರಿ, ಬನ್ನಿ ಮನೆಗೆ ಹೋಗುಮ್ಮ. ನೀವು ಹೋಗಿ, ಆಮೇಲೆ ಬರ್ತೀನಿ. ನೋಡಿ ಕಂಟಿ ಅವ್ರೆ, ನೀವು ನನ್ನ ಮಾತಿಗೆ ಬೆಲೆ ಕೊಡೋದೇ ಆದ್ರೆ ನಾನು ಹೋಯ್ತೀನಿ. ಸುಮ್ಕೆ ಮನೆಗೆ ಬನ್ನಿ.